ಯಾಕೆ ಇಷ್ಟೊತ್ತಾದ್ರೂ ಕಾಲ್ ಬರ್ಲಿಲ್ವಾ? ಹಲೋ, ಹೇಳಿ ವಿಲನ್ ಅಂಕಲ್. ಏನಪ್ಪ ನನ್ನನ್ನ ವಿಲನ್ ಅಂತ ಹೇಳ್ತಾ ಇದೀಯ? ಹಾಗಿದ್ರೆ ನೀನೇನು? ನಾನು ವಿಲನ್ ಅಂಕಲ್, ಆದ್ರೆ ನೀವು ನನಗಿಂತ ಸ್ವಲ್ಪ ಸೀನಿಯರ್ ಆಗಿದ್ದೀರಲ್ಲ, ಅದಕ್ಕೆ ಬಾಯಿ ತುಂಬಾ ಪ್ರೀತಿಯಿಂದ ವಿಲನ್ ಅಂಕಲ್ ಅಂದೆ. ಈಗ ಮ್ಯಾಟ್ರ್ ಬಿಡಿ, ಅವಳ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾಳೆ? ಗೊತ್ತಾಯ್ತು. ಅವಳು ಅವರಮ್ಮ ಮಗು ಜೊತೆ ಸಹ್ಯಾದ್ರಿ ಅನ್ನೋ ಹೋಟೆಲಲ್ಲಿ ಉಳ್ಕೊಂಡಿದ್ದಾಳೆ. ವೆರಿ ಗುಡ್ ಅಂಕಲ್, ವೆರಿ ಗುಡ್ ಅಂಕಲ್. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು. ಇನ್ನೂ ಒಂದು ಹೆಲ್ಪ? ಒಂದ್ಯಾಕೆ, ಇನ್ನು 10 ಕೇಳು, 10 ಮಾಡ್ಕೊಡ್ತೀನಿ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಹುಡುಗರನ್ನ ಬಿಟ್ಟು ಆ ಸುಧಾ, ಅವ್ರಮ್ಮ, ಆ ಸುಧಾ ನಮ್ಮ ಮಗಳು, 3 ಜನನು ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ಕೂಡ ಹಾಕ್ಬೇಕು. ಅವಳನ್ನ ಇಟ್ಕೊಂಡು ಏನಪ್ಪ ಮಾಡ್ತೀನಿ? ಅವಳೊಂಥರ ಆಟಕ್ಕೆ ಬಿಟ್ಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟಿದ್ದಾಳೆ. ಅವಳನ್ನ ಕಿಡ್ನಾಪ್ ಮಾಡಿ ನಾವು ಸುಸ್ತು ಮಾಡ್ಕೋಬೇಕು. ನೋ ಯೂಸ್. ತಪ್ಪು ತಿಳ್ಕೊಂಡಿದ್ದೀರಾ ಅಂಕಲ್, ಯು ಆರ್ ರಾಂಗ್. ಅವಳು ಕೆಲಸದವಳ ತರ ಇದ್ಲು ಅಷ್ಟೇ, ಆದ್ರೆ ಕೆಲಸದವಳಲ್ಲ. ಸ್ವಲ್ಪ ನಿಮ್ಮ ಹಾರ್ಟ್ನ ಗಟ್ಟಿ ಮಾಡ್ಕೊಳ್ಳಿ, ಒಂದು ಮೇಜರ್ ಟ್ವಿಸ್ಟ್ ಕೊಡ್ತೀನಿ. ಆ ಸುಧಾ ಮತ್ತೆ ಅವರಮ್ಮ ಬೇರೆ ಯಾರು ಅಲ್ಲ, ಗೌತಮ್ ದಿವಾನ್ ಸ್ವಂತ ತಂಗಿ ಮತ್ತೆ ತಾಯಿ. ಏನು ಹೇಳ್ತಾ ಇದೆಯಾ? ಎಸ್ ಅಂಕಲ್, ಸತ್ಯ ಹೇಳ್ತಾ ಇದ್ದೀನಿ. ಯಾಕಂಕಲ್, ಶಾಕ್ ಆಯ್ತಾ? ಇಲ್ಲ, ಖುಷಿ ಆಗ್ತಾ ಇದೆ, ಒಂಥರ ಬೇಜಾರು ಆಗ್ತಾ ಇದೆ. ಅವರು ಗೌತಮ್ ದಿವಾನ್ ತಂಗಿ ತಾಯಿ ಅಂತ ಗೊತ್ತಿಲ್ದಲೆ ನಾನೇ ಅವರಿಗೆ ಎಷ್ಟೊಂದು ಸಹಾಯ ಮಾಡಿಬಿಟ್ನಲ್ಲ. ಚಿನ್ನದ ಮೊಟ್ಟೆ ಇಡೋ ಕೋಳಿಗೆ ಸುಮ್ಮನೆ ಕಾಳು ಹಾಕೊಂಡು ಕೂತ್ಕೊಂಡಿದ್ದೆ. ಮೊದಲೇ ಗೊತ್ತಾಗ್ಬಿಟ್ಟಿದ್ದಿದ್ರೆ ಇಷ್ಟೊಂದು ಮೊಟ್ಟೆಗಳನ್ನ ಎತ್ಕೋಬೇಕಾಗಿತ್ತಲ್ಲ ಅಲ್ವಾ? ನೋಡಿ ಅಂಕಲ್, ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ನೋಡಿ. ಇರ್ಲಿ, ಪರವಾಗಿಲ್ಲ, ಏನೋ ಕಾಲ ಮಿಂಚಿಲ್ಲ. ಅವರಿಬ್ರು ಗೌತಮ್ ದಿವಾನ್ನ ತಾಯಿ ತಂಗಿ ಆದ್ಮೇಲೆ ಅವ್ರು ನಿನ್ಗೂ ಬೇಕು, ನನ್ಗೂ ಬೇಕು. ನಮ್ಮಿಬ್ಬರ ಟಾರ್ಗೆಟ್ ಒಂದೇ ಅಲ್ವಾ? ಎಕ್ಸಾಕ್ಟ್ಲಿ ಅಂಕಲ್, ಇಬ್ರಿಗೂ ಕೆಲಸ ಈಗ ಈಸಿ ಆಯ್ತು. ಇಬ್ರಿಗೂ ಬೇಕಾಗಿರೋದು ಒಂದೇ ಗುರಿ ಅಂತಂದ್ಮೇಲೆ ಆ ಗುರಿನ ಇಬ್ರಲ್ಲಿ ಯಾರೇ ಓಡಿದ್ರು ಇಬ್ರಿಗೂ ಲಾಭನೇ ಅಲ್ವಾ? ಸರಿ, ನಾನು ಅವಳು ನೋಡ್ಕೊಳ್ತೀನಿ, ನೀನ್ ತಲೆ ಕೆಡಿಸ್ಕೊಬೇಡ. ಹೇಳಿ ವಿಲನ್ ಅಂಕಲ್, ಎನಿ ಗುಡ್ ನ್ಯೂಸ್? ಎಸ್, ಗುಡ್ ನ್ಯೂಸ್. ನೀನು ಹೇಳಿದ ಕೆಲಸನ ಮುಗಿಸಾಯ್ತಪ್ಪ. ಸೂಪರ್, ಬಂಪರ್, ಎಕ್ಸ್ಟ್ರಾಡಿನರಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾರೆ ಈಗ ಅವರು? ನಮ್ದೇ ಒಂದು ಗೋಡೌನ್ನಲ್ಲಿ ಕೂಡಕ್ಕಾಗಿದೆ. ಖುಷಿಯಾಗಿರ್ಬೇಕಲ್ವಾ? ಖುಷಿನಾ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ ಅಂಕಲ್ ನೀವು? ಲಡ್ಡು ಬಂದ್ ಬೈಕ್ ಬಿದ್ದಿಲ್ಲ ಅಂಕಲ್, ನನಗೆ ಹೋಲ್ಸೇಲ್ ಆಗಿ ಲಡ್ಡು ಫ್ಯಾಕ್ಟ್ರಿನ ಬಂದ್ ಬೈಕ್ ಬಿದ್ದಿದೆ, ಅಷ್ಟು ಖುಷಿ ಆಗ್ತಿದೆ ನನಗೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಅಂಕಲ್, ಫ್ರಾಂಕ್ಲಿ ಸ್ಪೀಕಿಂಗ್, ನಿಮ್ಮ ಜೊತೆ ಮಾಡ್ಕೊಂಡಿರೋ ಈ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದರಿಂದ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂಕಲ್. ಜೀವನದಲ್ಲಿ ನಾನು ಮಾಡಿರೋ ತುಂಬಾ ಅಲ್ಲ, ಕೆಲವು ಒಳ್ಳೆ ಕೆಲಸಗಳಲ್ಲಿ ಇದು ಒಂದು. ನಿಮ್ಮ ಮಧ್ಯೆ ಆಗಿರೋ ಈ ಜಾಯಿಂಟ್ ವೆಂಚರ್ ಇಂದ ನನಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಿಡಪ್ಪ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಇದೊಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಐತೆ, 2 in 1. ಸರಿ, ಇದನ್ನ ಎಂಜಾಯ್ ಮಾಡು, ಮತ್ತೆ ನಾನು ಕಾಲ್ ಮಾಡ್ತೀನಿ. ಓಕೆ ಅಂಕಲ್, ಕ್ಯಾರಿ ಆನ್. ಮಾಮ್, ಅದಕ್ಕೆ ಸುಧನ್ ನೋಡ್ತಿದ್ದಂಗೆ ಗೆಳೆಯಲ್ಲಿ ಔಟ್ ಬಸ್ಟ್ ಆಗ್ತಾನೋ ಅಂತ ಭಯ ಆಗ್ತಾ ಇದೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಏನ್ ಮಾಡಕ್ಕೆ? ಹಾಗೆಲ್ಲ ಏನೂ ಆಗಲ್ಲ, ಇವತ್ತೆಲ್ಲ ಆಗೋದೇ ಬೇರೆ. ಬೇರೆನಾ? ಹಾಗಂದ್ರೆ ಗೊತ್ತಾಗತ್ತೆ ಇರಿ. ಅದಕ್ಕೆ
ಬರ್ತಾಯಿ ಹೇಳಿದಮ್ಮಲ್ಲ ಅವರು ಯಾರೇನೋ ನಮ್ಮ ಕಡೆ ಅಮ್ಮ ಚೆನ್ನಾಗಿದ್ದೀರಮ್ಮ ತಂಗಿ ಸೊಸೆ ಅಪ್ಪಣ್ಣ ನಂಗಿದೆಲ್ಲ ನಂಬಕ್ಕೆ ಆಗ್ತಲ್ಲ ನಿಜ ಕೇಳ್ದು ಕೊನೆಗೂ ಗಿಡ ಎಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಮುಗೀತು ಇನ್ನು ನನ್ನ ಗಿಳಿಗೆ ಬನವಾಸ ಅಜ್ಞಾತವಾಸ ಎಲ್ಲ ಮುಗಿದು ದೇವರ ನಿಜವಾಗ್ಲು ನಮ್ದು ಕರುಣೆ ತೋರಿಸ್ಬಿಟ್ಟ ಅಪ್ಪನಿರೋದನ್ನ ಪ್ರೂವ್ ಮಾಡ್ಬಿಟ್ಟ ತುಂಬಾ ಖುಷಿ ಆಗ್ತದೆ ಅಮ್ಮ ಸಾರಿ ಅದಕ್ಕೆ ನೀವು ಏನ್ ಮಾಡ್ತಾ ಇದ್ರ ಅಂತ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ ನೀವು ನಿಜವಾಗ್ಲು ಕೆಲವು ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ದಪ್ಪಣ್ಣ ಸುಧಾ ನಮ್ಮ ಮನೆಗೆ ಬಂದಾಗ ನಾನು ಅದು ಯಾವ ಗಳಿಗೆಯಲ್ಲಿ ಇವ್ಳು ನಮ್ಮ ಗೆಳೆಯನ್ಗೆ ಲೇಡಿ ವರ್ಷನ್ ಅನ್ನೋ ಗೊತ್ತಿಲ್ಲ ಆ ನಿಜ ಅನ್ಕೋತಲ್ಲ ಆನಂದ್ ಈ ಎಲ್ಲಾ ಕ್ರೆಡಿಟ್ಸ್ ನಮ್ಮ ಭೂಮಿಕಂಗೆ ಸೇರ್ಬೇಕು ಏನೇ ಮಾಡಿದ್ರು ಅವಳು ಒಳ್ಳೇದಕ್ಕೆ ಮಾಡಿ